ಹಾಯ್ ಎವ್ರಿವನ್, ನಾವಿವತ್ತು ಗ್ಲಾಸ್ ಬ್ರಿಡ್ಜ್ ಮಡಿಕೇರಿಯಲ್ಲಾಗಿರೋ ಹೊಸ ಗ್ಲಾಸ್ ಬ್ರಿಡ್ಜ್ ಸ್ಕೈ ವಾಕ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ಈ ಗ್ಲಾಸ್ ಬ್ರಿಡ್ಜಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಅದನ್ನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀವಿ. ಬನ್ನಿ ಹೋಗೋಣ. ಹೋಗ್ತಿರೋದು ರಾಜಾ ಸೀಟ್. ನಾವಿವಾಗ ಹೋಗ್ತಾ ಇದ್ದೀವಿ ಗ್ಲಾಸ್ ಬ್ರಿಡ್ಜ್ಗೆ. ಡೋರಾ ಮತ್ತೆ ಇದು ಕೂರ್ಗಲ್ಲಾಗಿರುವ ಸೆಕೆಂಡ್ ಗ್ಲಾಸ್ ಬ್ರಿಡ್ಜ್. ಅಬ್ಬಿ ಫಾಲ್ಸ್ ಹೋಗೋ ದಾರಿಯಲ್ಲೇ ಸಿಗುತ್ತೆ. ಆರ್ವಿ, ಗ್ಲಾಸ್ ಬ್ರಿಡ್ಜ್ ಇದು ಪಿಲ್ಲರ್ ಯಾರು ಕಟ್ಟಿದ್ದು? ಅಪ್ಪಪ್ಪ. ಅಪ್ಪ ತುಂಬ ಖುಷಿಯಾಗಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಈ ಸ್ಕೈ ವಾಕ್ ಬ್ರಿಡ್ಜದ್ದು ಸಿವಿಲ್ ವರ್ಕ್ಸ್ ಎಲ್ಲ ಅಪ್ಪನೇ ಮಾಡಿರೋದು. ಅದೇ ನಿಮಗೆ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ದು ಇದೇನೆ. ಏನೋ ಪ್ರೌಡ್ ಫೀಲ್ ಆಯಿತು ಇಲ್ಲಿಗೆ ಹೋದಾಗ ಅಪ್ಪ ಮಾಡಿರೋ ವರ್ಕ್ಸನ್ನು ನೋಡಿ. ತುಂಬಾ ಖುಷಿ ಆಯಿತು ನಿಮಗೆಲ್ಲರಿಗೂ. ಇವಳು ಓಲೆ ಬಿದ್ದೈತೈತಾ, ಅದಕ್ಕೆ ಅವಳು ಸಪೋಟದ ಹೂವು ಹಾಕೊಂಡಿರೋದು. ಇಲ್ಲಿ ಸಪೋಟ ಹೂವು ತೋರಿಸು. ಇಲ್ಲಿ ಯಾ ನೈಸ್ ಟ್ಯಾಲೆಂಟ್. ಒಳಗೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಬ್ರಿಡ್ಜ್ ಒಳಗೆ ಹೋದವರು ರಿಟರ್ನ್ ಬಂದಮೇಲೆ ನಾವು ಹೋಗೋದು. ಒಂದು 10 ಮಿನಿಟ್ಸ್ ಟೈಮ್ ಕೊಡ್ತಾರೆ ಒಳಗಡೆ. ಇದು ಟಿಕೆಟ್ ಕೌಂಟರ್, ಪರ್ ಹೆಡ್ 300 rupees. ನಾವು ಟಿಕೆಟ್ ತಗೊಳಕ್ಕೆ ಹೋದಾಗ ಅಪ್ಪನ ಗೊತ್ತಿರೋರು ವರ್ಕ್ ಮಾಡಿರೋದು ಗೊತ್ತಲ್ವಾ, ಅದನ್ನು ನೋಡಿ ಬಂದು ನೀವು ಟಿಕೆಟ್ ಏನು ಕೊಡೋದು ಬೇಡ ಅಂತೇಳಿ ನಮ್ಮನ್ನು ಫ್ರೀಯಾಗೇ ಬಿಟ್ಟರು. ಅಲ್ಲಿ ತನಕ ನೀವು ಇಳ್ದೋಗ್ತಿದ್ರಪ್ಪ. ಸೂಪರ್ ಅಪ್ಪ. ಫಸ್ಟ್ ಟೈಮ್ ಗ್ಲಾಸ್ ಬ್ರಿಡ್ಜ್ ಮೇಲೆ ಹತ್ತಾ ಇದ್ವಿ ಎಲ್ಲರೂ. ಎಲ್ಲರ ಮುಖದಲ್ಲೂ ಏನೋ ಒಂದು ಎಕ್ಸೈಟ್ಮೆಂಟ್ ಇತ್ತು. ಏನೂ ಭಯ ಏನೂ ಆಗಲಿಲ್ಲ. ಎಲ್ಲರೂ ಚೆನ್ನಾಗಿ ನಡ್ಕೊಂಡು ಹೋದ್ರು. ಮಕ್ಕಳು, ಆರ್ವಿ, ಆದ್ಯ ಎಲ್ಲರೂ ಚೆನ್ನಾಗಿ ನಡ್ಕೊಂಡು ಹೋದ್ರು. ಖುಷಿ ಆಯಿತು. ಅದ್ರ ಮೇಲೆ ಹೋಗಿ ಎಂಡ್ ತಲುಪುವಾಗ ಅಲ್ಲಿರೋ ನೇಚರ್ ನೋಡಿ ತುಂಬಾ ಖುಷಿ ಆಯಿತು.
ಎಲ್ಲರೂ ಹೋದವರು ಫೋಟೋ ವಿಡಿಯೋನೇ ಜಾಸ್ತಿ ತಗೋತಾ ಇದ್ವಿ. ನೇಚರ್ ನೋಡಿ ಖುಷಿ ಪಡೋದಕ್ಕಿಂತ ವಿಡಿಯೋಸ್ ಫೋಟೋಸು ಎಲ್ಲ ಮೆಮೊರೀಸ್ಗೋಸ್ಕರ ತಗೋತಾ ಇದ್ವಿ. ನಮ್ಮದು ಟೈಮಿಂಗ್ಸ್ ಮುಗಿದ್ಮೇಲೆ ಇಲ್ಲಿಂದ ವಿಜಿಲ್ ಹಾಕ್ತಾರೆ. ಅಷ್ಟರ ವಿಜಿಲ್ ಸೌಂಡ್ ಕೇಳ್ದಂಗೆ ಅಲ್ಲಿ ಬ್ರಿಡ್ಜಿಂದ ಬರಬೇಕು. ಆಯಿತು, ನಮ್ಮ ಟೈಮ್ ಮುಗೀತು, ನಾವೆಲ್ಲರೂ ಬಂದ್ವಿ ರಿಟರ್ನ್. ಎಲ್ಲರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹಾಗೆ ಕೇಳ್ತಾ ಇದ್ದೀನಿ ನಾನು. ನಿಮ್ಮ ಎಕ್ಸ್ಪೀರಿಯನ್ಸ್? ತಲೆ ಸುತ್ತಾಯ್ತು ನಿಮಗೆ? ಹೇಗಿತ್ತಪ್ಪ? ಹೇಗಿತ್ತು? ಹಾಗೆ ಫ್ರೀಯಾಗಿ ಗ್ಲಾಸ್ ಬ್ರಿಡ್ಜ್ ನೋಡ್ಕೊ ಬಂದ್ವಿ ನಾವು. ಭಯ ಆಯ್ತಾ? ನಿಧಿಗೆ ಆರ್ವಿಗೆ ಭಯ ಆಯ್ತಾ? ಇಲ್ವಾ? ಸ್ಟ್ರಾಂಗ್ ನೀನು. ರಿಟರ್ನ್ ಬರುವಾಗ ಹಾಗೆ ರಾಜಸೀಟನ್ನು ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಬಂದ್ವಿ. ಹೋಗ್ತಾ ದಾರಿಲಿ ಇದೇ ಹಾಕಿ ಗ್ರೌಂಡ್, ನಮ್ಮ ಮಡಿಕೇರಿಲಿರೋ ಹಾಕಿ ಗ್ರೌಂಡ್ ಇದು. ನೆಕ್ಸ್ಟ್ ಇಲ್ಲಿಂದ ರಾಜಸೀಟ್ ಹೋಗಿ ಒಂದು ಸ್ವಲ್ಪ ಹೊತ್ತು ಸುತ್ತಾಡಿದ್ವಿ. ಆರ್ವಿಗೂ ಆದ್ಯಂಗೂ ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂದರು. ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅಲ್ಲಿಗೆ. ಸಮ್ಮರಲ್ಲಿ ಬೇರೆ ಎಲ್ಲೂ ಹೋಗಿಲ್ಲ ಅಲ್ವಾ, ಹಾಗೆ ಇಲ್ಲೇ ಬಂದು ಆಟಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಆರ್ವಿಗೆ 100 ರೂಪೀಸ್ ಕೊಟ್ಟು ಈ ಟಿಕೆಟ್ ತೊಗೊಂಡ್ವಿ. ಕಿಡ್ಸದು ಪ್ಲೇ ಏರಿಯಾ ಎಲ್ಲ ಸಾಕು, ಅವಳಿಗೆ ಅಷ್ಟೊಂದು ಸ್ವಲ್ಪ ಹೊತ್ತು ಆಟಾಡ್ತಾಳೆ. ಆದ್ಯಂಗೆ ಸ್ವಲ್ಪ ಅಡ್ವೆಂಚರಸ್ ಗೇಮ್ಸ್. ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಭಯ ಪಟ್ಕೊಂಡು ಆಟಾಡೋಕ್ಕೆ ಹಿಂಜರಿತಾ ಇದ್ಲು. ಈ ಸಲ ತುಂಬ ಧೈರ್ಯದಿಂದ ಎಲ್ಲ ಚೆನ್ನಾಗಿ ಆಟಾಡಿದ್ಲು. ಖುಷಿ ಆಯಿತು ನೋಡಿ. ಏನು ಹೆಲ್ಪಿಗೆ ಯಾರನ್ನೂ ಕರೀಲಿಲ್ಲ, ಒಬ್ಬಳೇ ಹೋದ್ಲು. ವೆರಿ ಗುಡ್. ಇದೆಲ್ಲ ಆಡಾಗೋಗ್ಲಿ ಟೈಮ್ ಆಯಿತು, ಕತ್ಲಾಗ್ಲಿಕ್ಕಾಯಿತು. ಹಾಗೆ ಟೈಮಿಂಗ್ಸ್ ಮುಗ್ದಂಗೆ ರಿಟರ್ನ್ ಬಂದ್ವಿ. ಬರ್ತಾ ಹಾಗೆ ಕಾಟನ್ ಕ್ಯಾಂಡಿ ತೆಗೆದು ಮಕ್ಕಳು. ಏನಿದು ನಿಧಿ? ಏನಿದು? ರಿಟರ್ನ್ ಬರ್ತಾ ಹೋಟೆಲ್ಗೆ ಹೋದ್ವಿ. ನಾವು ಬಿರಿಯಾನಿ ಮತ್ತು ಪ್ರಾನ್ಸ್ ಫ್ರೈ ಹೇಳಿದ್ವಿ. ಅಪ್ಪನವರು ರೋಟಿ, ಚಿಕನ್ ಕರಿ, ಚಿಕನ್ ಕಬಾಬ್ ಆರ್ಡ್ರ್ ಮಾಡಿದ್ರು. ಎಲ್ಲ ಊಟ ಮಾಡಿ ಹೊರಟ್ವಿ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.